ते ब्रह्मलोकेषु परान्तकाले परामृताः परिमुच्यन्ते सर्वे। अश्वलायन महागुरु परमेष्ठ ಬ್ರಹ್ಮ ವಿದ್ಯೆಯನ್ನು ಪಡೆವ ಹಂಬಲ ಅಶ್ವಲಾಯನನಲ್ಲಿ. ಬ್ರಹ್ಮ ಅನುಭೂತಿ ಪಡೆದವ ಪರಮೇಶ್ವರ. ಇಂಥ ಗುರು ಶಿಷ್ಯ ಸಂಬಂಧ ಅದು ಅಮೃತ ಫಲಗಳನ್ನು ಕೊಡ್ತದೆ. ಕೇಳುಗ ಮತ್ತು ಹೇಳುವ ಗುರು ಇವರಿಬ್ಬರು ಒಂದು ಹಂತದಲ್ಲಿ ಇದ್ದರೆ, ಒಂದೇ ಮಂಡಲದಲ್ಲಿ ಇದ್ದರೆ ಉಪದೇಶ ಉತ್ಕೃಷ್ಟವಾಗಿರುತ್ತೆ. ಆಗ ಈ ಇಬ್ಬರು ಬ್ರಹ್ಮವಿದ್ಯೆಯ ಮಹತಿಯನ್ನ ಗುರು ಹೇಳ್ತಾನೆ. ಮಹತಿಯನ್ನ ಈತ ತಿಳಿದುಕೊಂಡಿದ. ಅಶ್ವಲಾಯನನಿಗೆ ಗೊತ್ತಿದೆ ಬ್ರಹ್ಮವಿದ್ಯೆ ಅದ್ಭುತವಾದದ್ದು. ಆದ್ದರಿಂದಲೇ ಆ ವಿದ್ಯೆಯನ್ನು ಪಡೆಯಬೇಕು ಅಂತ ಪರಮೇಷ್ಠಿಯ ಹತ್ತಿರ ಆತ ಬಂದಿರುವುದು. ಅಂಥ ಬ್ರಹ್ಮವಿದ್ಯೆಯನ್ನು ಗುರು ಈಗ ಪ್ರಾರಂಭ ಮಾಡಿದ. ಪರೇಣ ನಾಕಂ ನಿನ್ನೆ ತಾವೆಲ್ಲ ನೋಡಿದಿರಿ. ಬಹಳ ಶ್ರೇಷ್ಠವಾದಂಥ ವಿದ್ಯೆ ಅದು. ಶ್ರೇಷ್ಠ ವಸ್ತುವನ್ನು ಕುರಿತಾದ ವಿದ್ಯೆ. ಯಾವುದು ಶ್ರೇಷ್ಠ ವಸ್ತು? ಯಾವುದು? ಪರೇಣ ನಾಕಂ ನಿಹಿತಂ ಗುಹಾಯ ವಿಭ್ರಾಜತೆ. ಅದು ಶ್ರೇಷ್ಠವಾದಂಥ ವಸ್ತು. ಯಾವುದು ಎಲ್ಲವನ್ನ ಮೀರಿಯದ, ಯಾವುದು ಪ್ರತಿಯೊಂದು ವಸ್ತುವಿನ ಅಸ್ತಿತ್ವದ ಕೇಂದ್ರದಲ್ಲಿ ಅದ, ಅಂಥ ವಸ್ತುವೇ ಶ್ರೇಷ್ಠವಾದ ವಸ್ತು ಜಗತ್ತಿನಲ್ಲಿ. ಯಾವುದು ಸದಾ ಇರ್ತದ ಅದು ಶ್ರೇಷ್ಠವಾದದ್ದು. ಅಂಥ ವಸ್ತುವಿಗೆ ಬ್ರಹ್ಮ ಅಂತ ಒಂದು ಶಬ್ದವನ್ನು ಕೊಟ್ರು. ಅದು ಬ್ರಹ್ಮ ಶಬ್ದ ಎಷ್ಟು ಸುಂದರದ, ಅಷ್ಟೇ ಅರ್ಥಪೂರ್ಣ. ಈ ಶಬ್ದವನ್ನು ನಾವು ಬಳಸ್ತೇವೆ ಸಾಕಷ್ಟು. ಕನ್ನಡದಲ್ಲಿ ಅದರ ಅರ್ಥ ಬಹಳ ಸರಳ, ಅಷ್ಟೇ ಮನಸ್ಸಿಗೆ ಒಗ್ಗುವಂಥದ್ದು. ಬ್ರಹ್ಮ ಅಂದರೆ ಬಹಳ ಬಹಳ ದೊಡ್ಡದು, ಅಷ್ಟೇ. ಎಷ್ಟು ದೊಡ್ಡದು ಅಂದರೆ ಹೋಲಿಕೆಯ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ವಸ್ತುವೇ
ಅದು ಬ್ರಹ್ಮ. ಎಷ್ಟು ದೊಡ್ಡದು ಅದನ್ನು ಹೇಗೆ ಹೇಳೋದು? ಅಳತೆಗೆ ಯಾವುದು ನಿಲ್ಲುತ್ತದೆ ಅದು ಇಷ್ಟು ದೊಡ್ಡದು ಅಷ್ಟು ದೊಡ್ಡದಂತ ಹೇಳಬಹುದು. ಯಾವುದು ಅಳತೆಗೆನೆ ನಿಲ್ಲುವುದಿಲ್ಲ ಅದನ್ನ ಇಷ್ಟು ಅಷ್ಟು ಅಂತ ಹೇಳೋದು ಹೇಗೆ? ಈಗ ಉದಾಹರಣೆಗೆ ವಸ್ತುಗಳದಾವ, ಇವುಗಳನ್ನು ನಾವು ಹೇಳಬಹುದು. ಈ ಮನೆ ಇದಕ್ಕಿಂತ ದೊಡ್ಡದು, ಈ ಮನೆ ಇದಕ್ಕಿಂತ ಸಣ್ಣದು ಅಂತ ಹೇಳಬಹುದು. ಭೂಮಿಗೆ ಹೋಲಿಸಿದ್ರೆ ಭೂಮಿ ಬಹಳ ದೊಡ್ಡದು ಅಂತ ಹೇಳಬಹುದು. ಆದರೆ ಆಕಾಶ ಎಷ್ಟು ದೊಡ್ಡದಂತ ಹೆಂಗೆ ಹೇಳೋದು? ಎಲ್ಲವನ್ನ ಒಳಗೊಂಡಿರುವಂಥ ಆಕಾಶ ಇಷ್ಟು ದೊಡ್ಡದು ಅಷ್ಟು ದೊಡ್ಡದು ಅಂತ ಹೇಳೋದು ಹೇಗೆ? ಆದ್ದರಿಂದಲೇ ಐನ್ಸ್ಟೈನ್ ಬಹಳ ದೊಡ್ಡ ಮಹಾವಿಜ್ಞಾನಿ, ಆತ ಬಹಳ ದೊಡ್ಡ ವಿಜ್ಞಾನಿ. ವಿಶ್ವವನ ಕುರಿತು ಬಹಳ ಚಿಂತನೆ ಮಾಡಿದಂಥ ಮಹಾನುಭಾವ, ವಿಶ್ವದ ಅದ್ಭುತ ಕಲ್ಪನೆಯನ್ನ ಕೊಟ್ಟವ. ಆತ ಹೇಳ್ತಾನೆ, ಹೇಗದ ಜಗತ್ತು ಇಟ್ ಈಸ್ ಬೌಂಡ್ಲೆಸ್. ಏನ್ ಶಬ್ದ ಬಳಸಿದ! ಅದು ಬೌಂಡ್ಲೆಸ್, ಅದಕ್ಕೆ ಪರಿಮಿತಿ ಇಲ್ಲ. ಪರಿಮಿತಿಯೇ ಇಲ್ಲದ ಬಳಿಕ ಇಷ್ಟು ಅಷ್ಟು ದೊಡ್ಡದಂತ ಹೇಳೋದು ಹೇಗೆ? ಅಂಥ ವಸ್ತುವೇ ಬ್ರಹ್ಮ. ಅದು ಅಷ್ಟು ದೊಡ್ಡದು. ಯಾವುದು ಅತ್ಯಂತ ದೊಡ್ಡದಾಗಿರ್ತದೆ ಜಗತ್ತೆಲ್ಲ ಅದರ ಒಳಗಿರ್ತದೆ. ಆದ್ದರಿಂದ ಜಗತ್ತನ್ನ ಒಳಗೊಂಡಿರುವಂಥ ವಸ್ತು ಏನದ ಬ್ರಹ್ಮ, ಅದು ದೊಡ್ಡದು ಬ್ರಹ್ಮ. ಅದಕ್ಕೆ ಬ್ರಹ್ಮ ಅಂತ ಹೆಸರ ಕೊಟ್ರು. ವಿಶ್ವದ ಒಳಗ ವಿಶ್ವದ ಹೊರಗ ಯಾವುದು ಹರವಿಕೊಂಡಿರ್ತದೆ, ತುಂಬಿಕೊಂಡಿರ್ತದೆ, ಅದು ಬ್ರಹ್ಮ. ಬಸವಣ್ಣನವರು ಅದನ್ನು ವರ್ಣಿಸಿದರು. ಎಷ್ಟು ಸುಂದರ ವರ್ಣಿಸಿದರು! ಎಂಥ ಮಾತುಗಳನ್ನ ಹೇಳಿದರು ಆ ಬ್ರಹ್ಮ ವಸ್ತುವನ್ನು ವರ್ಣಿಸುವುದಕ್ಕಾಗಿ, ಅದು ಪರಬ್ರಹ್ಮವನ್ನ. ಅವರಂತಾರ, ಜಗದಗಲ ಇಲ್ಲ, ಮುಗಿಲಗಲ, ಮಿಗೆಯಗಲ, ಕೂಡಲ ಸಂಗಮದೇವ ನಿಮ್ಮಗಲ. ಬರೇ ಒಂದು ಅಗಲ ಶಬ್ದ ಬಳಸಿ ಎಂಥ ಅದ್ಭುತ ವರ್ಣನೆ! ಇದು ಕೂಡಲ ಸಂಗಮ. ಇದು ದೇವನ ಸುಂದರ ವರ್ಣನ. ಇದು ಏನು ಬರೇ ಒಂದು ಶಬ್ದ, ಅಗಲ. ಎಷ್ಟು ಅಗಲದ ದೇವರು! ಬ್ರಹ್ಮ ಎಷ್ಟು ದೊಡ್ಡದು! ಜಗದಗಲ, ಇದು ಜಗತ್ ಎಷ್ಟು ಅಗಲದ, ಇಷ್ಟು ಮುಗಿಲು ಎಷ್ಟು ವಿಸ್ತಾರವಾಗ್ಯದ, ಅಗಲದ, ಅಷ್ಟು. ಆ ಬಳಿಕ ಅದನ್ನ ಮೀರಿ ಮಿಗೆ ಅಗಲ. ಅಂಥದಕ್ಕ ಬ್ರಹ್ಮ ಅಂತ ಕರಿಬೇಕು ಅಂತ, ಪರಬ್ರಹ್ಮ ಅಂತ ಅವರಂದರು. ಬಸವಣ್ಣನವರು ಅದಕ್ಕೆ ಅಗಲಂದರು ಅಷ್ಟೇ. ಎಂಥ ಅಗಲ! ಅನಂತ ಅಗಲ. ಇದು ಅವರ ದೇವರ ಕಲ್ಪನೆ. ಸಂತರ, ಶರಣರ, ಪರಮಜ್ಞಾನಿಗಳ ದೇವನ ಕಲ್ಪನೆ ಎಷ್ಟು ಅದ್ಭುತವಾಗಿ! ಅದು ಪರಿಮಿತಿಗೆ ಒಳಪಡೋದಲ್ಲ, ಯಾವ ಪರಿಮಿತಿಗೂ ಒಳಪಡುವಂಥದಲ್ಲ. ಕಾಲ ಪರಿಮಿತಿ, ದೇಶ ಪರಿಮಿತಿ, ವಸ್ತು ಪರಿಮಿತಿ, ಭಾವ ಪರಿಮಿತಿ, ಯಾವುದಕ್ಕೂ ಒಳಪಡುವಂಥದ್ದು ಯಾವುದು ಅಲ್ಲವೋ ಅದೇ ದೇವರು. ಅದು ಬ್ರಹ್ಮವಸ್ತು. ಅದಕ್ಕೆ ಸತ್ಯ ಅಂತ ತತ್ವಜ್ಞಾನಿಗಳು, ಇದು ಸತ್ಯ.
ಇಂಥ ಪರಮ ಸತ್ಯ ವಸ್ತುವಿನ ಜ್ಞಾನ ಮಾಡಿಕೊಂಡು ಬದುಕಬೇಕೀ ಜಗತ್ತಿನಲ್ಲಿ ಅಂತ ಹೇಳುವ ಮಾತುಗಳನ್ನು ನಾವು ಉಪನಿಷತ್ತಿನಲ್ಲಿ ಕಾಣ್ತೇವೆ. ಜೀವನದಲ್ಲಿ ಇದನ್ನು ಅನುಭವಿಸಬೇಕು ಒಂದು ಕ್ಷಣ. ಈ ವಿಸ್ತಾರವನ್ನ ಭಾವಿಸಿಕೊಂಡಿರಬೇಕು. ಆದ್ದರಿಂದಲೇ ಅಶ್ವಲಾಯನ ಅಷ್ಟೆಲ್ಲ ವಿದ್ವಾಂಸನಾದರೂ ಪರಮೇಷ್ಠಿಯ ಸಮೀಪದಲ್ಲಿ ಬಂದು ಕೂತು ಒಂದಿಷ್ಟು ಕೇಳ್ತಾ ಇದ್ದಾನೆ. ಅವಾಗ ಪರಮೇಷ್ಠಿ ಹೇಳ್ತಾರೆ, ನೋಡು, ಪರೇಣ ನಾಕಂ ನಿಹಿತಂ ಗುಹಾಯಾಮ ವಿಭ್ರಾಜತೆ. ಅದು ಆ ಕಡೆನೂ ಅದ, ಒಳಗೂ ಅದ, ಕೇಂದ್ರದ ಒಳಗೂ ಅದ, ಕೇಂದ್ರದ ಹೊರಗೂ ಅದ. ವಸ್ತುವಿನ ಬಿಂದುವಾಗ್ಯದ, ಅಸ್ತಿತ್ವದ ಕೇಂದ್ರವಾಗ್ಯದ, ವಿಶ್ವದ ಆಚೆ ಹರವೇದ. ಎಂಥ ಅದ್ಭುತವಾದ ವಸ್ತು. ಅದಕ್ಕೆ ಪಾಶ್ಚಿಮಾತ್ಯ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಬ್ರಹ್ಮ ವಸ್ತುವನ್ನು ಎಷ್ಟು ಸುಂದರ ವರ್ಣಿಸ್ತಾನೆ. ಇಟ್ ಈಸ್ ಇಮ್ಯಾನೆಂಟ್ ಅಂಡ್ ಆಲ್ಸೋ ಟ್ರಾನ್ಸೆಂಡೆಂಟ್. ಎಷ್ಟು ಚಂದದ ಅದೇ ಮಾತು. ಅದು ಜಗತ್ತನ್ನ ತುಂಬೇದ, ಅದರ ಆಚೆ ಹರವೇದ. ಜಗದಗಲ ಮಿಗೆಯಗಲ. ಎಷ್ಟು ಸಾಮ್ಯ. ಪರದೇಶದಲ್ಲಿ ಯಾವುದೋ ಶತಮಾನದಾಗ ಒಬ್ಬ ತತ್ವಜ್ಞಾನ ಆಡುವ ಮಾತಿಗೂ ನಮ್ಮ ದೇಶದಲ್ಲಿ ಆಡುವ ಮಾತಿಗೂ ಎಷ್ಟು ಸಾಮ್ಯವೊಮ್ಮೊಮ್ಮೆ. ಯಾಕೆ? ಅನುಭಾವಿಗಳಷ್ಟು. ಮುಗಿಲ ಕಂಡವರು, ಬಯಲ ಕಂಡವರು ವರ್ಣಿಸೋದು ಒಂದ ರೀತಿ. ಬಯಲ ಅಷ್ಟ, ಇನ್ನೇನು ವರ್ಣ ಮಾಡಕ್ಕಾಗ್ತದೆ? ಹಾಗೆ ಆತ್ಮ, ಪರಮಾತ್ಮ, ಪರಮ ಆತ್ಮ ಅದು ಶ್ರೇಷ್ಠವಾದಂಥ ಸತ್ಯವಸ್ತು. ಅಂಥ ಸತ್ಯವಸ್ತು ಹೇಗದ? ಅದನ್ನ ಯಾವ ರೀತಿ ಅದನ್ನು ಅನುಭವಿಸಬೇಕು? ಅನುಭವಿಸಿದರೆ ಏನು ಉಂಟಾಗ್ತದೆ? ಈ ಮಾತನ್ನ ಮೊದಲು ಹೇಳ್ತಾನೆ ಗುರು. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾಃ ಪರಿಮುಚ್ಛಂತಿ ಸರ್ವೇ. ಇದರ ಪರಿಣಾಮ ಕುರಿತು ಹೇಳ್ತಾರೆ. ವೇದಾಂತ ವಿಜ್ಞಾನ, ಇದು ವೇದಾಂತ ವಿಜ್ಞಾನ. ಇದು ಬ್ರಹ್ಮ ವಿದ್ಯಾ ಅಂದ್ರೆ ವೇದಾಂತ ವಿಜ್ಞಾನ. ಸುನಿಶ್ಚಿತ ಅರ್ಥ, ಇದನ್ನ ಗಟ್ಟಿಯಾಗಿ ತಿಳಿದುಕೋಬೇಕು. ಯಾವುದನ್ನ ಅನುಭವಿಸಬೇಕು ಅಂತ ನಾವು ಹೋಗುತ್ತೇವೆ, ಅದನ್ನ ಸರಿಯಾಗಿ, ಖಚಿತವಾಗಿ, ನಿಸ್ಸಂದಿಗ್ಧವಾಗಿ ತಿಳಿದುಕೊಂಡಿರಬೇಕು. ಹಾಗ ಗುರುಗಳ ಹತ್ತಿರ ಹೋಗೋದದ ಅವರ ಮಾತುಗಳಲ್ಲಿ ಮೂಡಿದಂಥ ಬ್ರಹ್ಮವಸ್ತುವನ್ನ ಅರಿತುಕೊಳ್ಳೋದದ. ವೇದಾಂತ ವಿಜ್ಞಾನ, ಇದು ವಿಜ್ಞಾನ. ಇದು ಏನ ಆತ್ಮಜ್ಞಾನ ಅದ, ಇದು ಪರಮ ವಿಜ್ಞಾನ, ಇದು ಸೈನ್ಸ್. ಆದರೆ ಸಾಮಾನ್ಯ ಸೈನ್ಸ್ ಅಲ್ಲ, ಇದು ಬಹಳ ಶ್ರೇಷ್ಠವಾದ ಸೈನ್ಸ್. ವಸ್ತುಗಳ ಜ್ಞಾನ ಸರಿಯಾಗಿ ಮಾಡಿಕೊಡೋದೇ ಸೈನ್ಸ್, ಅಲ್ಲೇನು ವಿಜ್ಞಾನ. ವಸ್ತುವಿನ ಸರಿಯಾದ ತಿಳುವಳಿಕೆ, ಇದ್ದಕ್ಕಿದ್ದ ಹಾಗೆ ವಸ್ತುವನ್ನ ಅರಿತುಕೊಳ್ಳೋದಕ್ಕ ವಿಜ್ಞಾನ ಅಂತ ಕರೀತೇವೆ. ಜಗತ್ತಿನಲ್ಲಿ ಇರುವ ವಸ್ತುಗಳೇ ಎರಡು. ಒಂದು ಎಲ್ಲ ಮೀರಿ ಇರುವಂಥ ವಸ್ತು, ಅದು ಬ್ರಹ್ಮ ಆತ್ಮ. ಇನ್ನೊಂದು ಈ ಸಮಸ್ತ ಜಗತ್. ಜಗತ್ತಿನ ಜ್ಞಾನ ಮಾಡಿಕೊಂಡ್ರೆ ವಿಜ್ಞಾನ, ಭೌತ ವಿಜ್ಞಾನ. ಆ ಬಳಿಕ ಆತ್ಮದ ಜ್ಞಾನ ಮಾಡಿಕೊಂಡ್ರೆ ಮಹಾವಿಜ್ಞಾನ, ಅಭೌತ ವಿಜ್ಞಾನ.
ಎರಡೂ ವಿಜ್ಞಾನಗಳೇ. ಯಾಕೆ? ಸತ್ಯವನ್ನ ಕುರಿತಾದ ಜ್ಞಾನವೇ ವಿಜ್ಞಾನ. ಅದು ಖಚಿತವಾಗಿರಬೇಕು, ನಿಸ್ಸಂದಿಗ್ಧವಾಗಿರಬೇಕು. ಅಂಥ ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಭೌತ ಜ್ಞಾನ ಎಷ್ಟು ಕಷ್ಟಪಟ್ಟು ನಾವು ಮಾಡಿಕೊಳ್ಳುತ್ತೇವೆ. ಇಲ್ಲಿ ಋಷಿಗಳು ಅಭೌತ ಜ್ಞಾನವನ್ನ ಅವರು ಅನುಭವಿಸಿದರು. ಎರಡು ಜ್ಞಾನಗಳಿವು, ಎರಡೂ ವಿಜ್ಞಾನಗಳೇ. ಒಂದು ಅಲೌಕಿಕ ವಿಜ್ಞಾನ, ಇನ್ನೊಂದು ಲೌಕಿಕ ವಿಜ್ಞಾನ. ಆದ್ದರಿಂದ ಹೇಳಿದ ವೇದಾಂತ ವಿಜ್ಞಾನ. ಇದನ್ನ ತಿಳ್ಕೋಬೇಕು, ಸರಿಯಾಗಿ ತಿಳಿದುಕೊಂಡಿರಬೇಕು ಅಂತ ಗುರು ಹೇಳ್ತಾನೆ. ಮೊದಲು ಕೇಳು, ನಾನು ಏನು ಹೇಳ್ತೇನೆ ಕೇಳು. ಅನುಭವಿಸುವ ಮುಂಚೆ ಕೇಳ್ಕೋಬೇಕು. ಮೊದಲು ಏನು ಉಪದೇಶ ಆಗ್ತದೆ ಗುರುವಿನದು, ಶಬ್ದ ಅದರ ತಿಳ್ಕೊಂಡು ಖಚಿತ ಜ್ಞಾನ ಪಡೆದಿರಬೇಕು. ಆವಾಗ ಅನುಭವಕ್ಕೆ ಬರೋದು. ಅಂಥ ಜ್ಞಾನ ಪಡೆದವರು ಇರ್ತಾರಲ್ಲ, ಅಂಥವರಿಗೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತ ಕರೆಯೋದು. ಆ ವೇದಾಂತ ವಿಜ್ಞಾನದಲ್ಲಿ ಏನೇನು ಸತ್ಯ ಅದನ್ನು ನಿಸ್ಸಂದಿಗ್ಧವಾಗಿ ಯಾರು ತಿಳಿದುಕೊಂಡಿರ್ತಾರಲ್ಲ ಅಂಥವರು ಅದು ನಿಸ್ಸಂದಿಗ್ಧತಾ ಅಂತಾರೆ. ಹೊಯ್ದಾಟ ಇರೋದಿಲ್ಲ. ಯಾವುದೇ ಭಿನ್ನ ಜ್ಞಾನ ಹರಿದರೂ ಕೂಡ ಹೊಯ್ದಾಟ ಇರೋದಿಲ್ಲ. ಅದು ಒಂದು ಮನೆ ಇತ್ತು. ಆ ಮನೆಯಲ್ಲಿ ಮನೆಯ ಯಜಮಾನ ತಂದೆ, ಅವನಿಗೆ ಒಬ್ಬ ಮಗ. ತಂದೆ ಆತ ನಂಬಲಾರ್ದವ. ಮಗ ಏನು ಮಾಡಿದ? ಸಣ್ಣ ಹುಡುಗ, 8-9 ವರ್ಷದ ಹುಡುಗ. ಆತ ಒಂದು ಸುಂದರ ಮೂರ್ತಿಯನ್ನ ತಂದ, ಅಲ್ಲಿ ಮನೆಯಲ್ಲಿ ಇಟ್ಟ. ಅದನ್ನ ಬೆಳಿಗ್ಗೆ ಎದ್ದು ಅದರ ಎದುರಿಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದ. ಇದನ್ನ ತಂದೆ ನೋಡ್ದ. ತಂದೆಗೆ ಬಹಳ ಸಿಟ್ಟ ಬಂತು. ಆತ ಹೇಳ್ದ, ಇದು ಅವಿಚಾರ, ಇದ್ಯಾವ ಮೂರ್ತಿ? ನಾನು ಇಲ್ಲಿ ಮನೆಯಲ್ಲೇ ಇಲ್ಲಿವರೆಗೆ ಒಂದು ಮೂರ್ತಿ ತಂದಿಲ್ಲ. ಇಷ್ಟು ವರ್ಷ ನೀನು ಈ ಮೂರ್ತಿ ತಂದು ಈ ಮನೆಯ ವೈಚಾರಿಕತೆಯನ್ನ ನಾಶ ಮಾಡ್ತೀಯ ಅಂದ. ಆ ಹುಡುಗ ಸುಮ್ಮನೆ ಕೂತಿದ್ದ. ಮಜಾ ಕೇಳುವಂಗದ ಆದದ್ದಿದು. ಆ ಬಳಿಕ ಇವಾಗ ತಡಿಲಿಲ್ಲ, ಸಿಟ್ಟಿಗೆದ್ದ. ಮೂರ್ತಿ ತಗೊಂಡ, ಒಗದ. ಮೂರ್ತಿ ಒಡೆದು ಛಿದ್ರ ವಿಚ್ಛಿದ್ರವಾಗಿತ್ತು. ಹುಡುಗ ಕೂತಿದ್ದಲ್ಲ, ಆತ ಕೂತಲ್ಲಿಯೇ ನಕ್ಕ. ತಂದೆ ಆಶ್ಚರ್ಯ ಆಯಿತು. ಅಲ್ಲೋ, ನಿನ್ನ ಮೂರ್ತಿಯನ್ನ ಒಡೆದು ಹಾಕಿಬಿಟ್ಟಿದ್ದೇನೆ, ಚೂರಾಗ್ಯದ ನಿನ್ನ ದೇವರು ಅಂದ. ಅವಾಗ ಹುಡುಗಂದ, ನಾ ಯಾಕೆ ನಕ್ಕೆ ಗೊತ್ತೇನು? ಚೂರಾಗೋದೇ ದೇವರಂತ ತಿಳ್ಕೊಂಡಿದೀಯಲ್ಲ, ಅದಕ್ಕೆ ನಕ್ಕೆ. ಮೂರ್ತಿ ಚೂರಾದರೆ ದೇವರು ಚೂರಾಗ್ತದೆ. ನನ್ನ ದೇವರು ಮೂರ್ತಿ ಅಲ್ಲ, ಅಮೂರ್ತ. ಅದನ್ನು ಒಡಿಲಿಕ್ಕೆ ಬರೋದಿಲ್ಲ, ನಾಶ ಮಾಡಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಆದ ನೆನಪಾಗಲಿ ಅಂತ ಇದನ್ನು ಇಟ್ಟಿದ್ದೇವೆ ವಿನಃ ಇದೇ ನನ್ನ ದೇವರತ್ತ ತಿಳ್ಕೊಂಡಿದೆಯಲ್ಲ, ಇಷ್ಟು ದೊಡ್ಡವಾಗಿ ಇಟ್ಟು ತಿಳಿದಲ್ಲ. ಅದಕ್ಕೆ ನಗು ಬಂತು, ನಕ್ಕೆ ಅಂದ. ಎಷ್ಟು ಮಜಾ ಇಲ್ಲ? ಇಮೇಜಸ್ ಆರ್ ನಾಟ್ indestructible. They are not the real divine. The divine ಅಲ್ಲೇನು? ಅದಲ್ಲ ದೇವರು. ಯಾವುದು ಎಲ್ಲವನ್ನ ಮೀರಿ ಇರ್ತದ, ಎಲ್ಲವನ್ನ ತುಂಬಿ ಇರ್ತದ, ಅದನ್ನೇನು ನಾಶ ಮಾಡ್ತೀಯ ಅಂದ.
ಎಷ್ಟು ಮಜಾ ಅದ. ಅದು ತಿಳ್ಕೊಂಡಿರಬೇಕು. ಸಂದಿಗ್ಧತಾ ತಂದೆ ಏನೇ ಹೇಳಿದರೂ ಆತನ ಜ್ಞಾನ ಎಷ್ಟು ಖಚಿತವಾಗಿತ್ತು. ಇದು ಖಚಿತ ಜ್ಞಾನ. ನಮ್ಮದು ಹಂಗೆ ಆಗುವುದಿಲ್ಲ. ಸ್ವಲ್ಪ ಒಂದೇನ್ರೆ ಮಾಡ್ತಿರ್ತೇವಿ, ಅದಕ್ಕೆ ಸ್ವಲ್ಪ ಬೇರೆಯವ್ರು ಏನ್ರೆ ಹೇಳಿದ್ರೆ ಅದನ್ನ ಕೈ ಬಿಟ್ಟು ಅದನ್ನ ಶುರು ಮಾಡ್ತೇವೆ. ಮಾಡೋದಿಲ್ಲ, ಯೋಗಗಳನ್ನ ಮಾಡ್ತೇವೆ. ಎಲ್ಲಾ ಯೋಗನೂ ಒಂದೇ. ಜಗತ್ತಿನಲ್ಲಿ ಎಷ್ಟು ಯೋಗಗಳದಾವ, ಎಲ್ಲ ಪತಂಜಲ. ಎಷ್ಟು ಯೋಗಗಳು, ಅದರ ಸೂತ್ರಗಳೆಲ್ಲ ಅಲ್ಲಿಂದ ಬರ್ತಾ ಇರೋದು. ಆದರೆ ನಮಗೆ ಬಹಳ ಭಿನ್ನ ಭಿನ್ನ ಅನಿಸ್ತಾ ಇರ್ತದೆ. ನಾನೊಂದು ಮಾಡ್ತೇನೆ, ಅದನ್ನು ಕೈ ಬಿಡ್ತೇನೆ, ಮತ್ತೊಮ್ಮೆ ಮತ್ತೊಂದು ಮಾಡ್ತೇನೆ. ಇದು ಸಂದಿಗ್ಧತೆಗೆ ಅವಕಾಶ. ಈಗ ಹೇಳ್ತಾನೆ ಅಶ್ವಲಾಯನ, ಸರಿಯಾಗಿ ತಿಳಿದುಕೋ, ನಿಸ್ಸಂದಿಗ್ಧವಾಗಿ ತಿಳಿದುಕೋ. ಒಂದು ಅನಂತವಾದ ವಸ್ತು ಇದೆ. ಆ ವಸ್ತು ಇದೆ. ನನ್ನ ಮಾತಿನಿಂದಂತಲ್ಲ, ಜಗತ್ತಿನ ಶ್ರೇಷ್ಠ ಸಂತರ ಜ್ಞಾನಿಗಳ ಮಾತುಗಳಲ್ಲಿ ಮೂಡಿದಂಥ ಅನಂತತಾ. ಅಂಥ ಒಂದು ಅನಂತ ವಸ್ತು ಇದೆ. ಜಗತ್ತು ಶಾಂತವಾಗಿದೆ, ಅದು ಅನಂತವಾಗಿದೆ. ಅಂಥ ಒಂದು ಅದ್ಭುತ ವಸ್ತುವಿದೆ. ನಿಶ್ಚಿತ ಅರ್ಥ, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊ, ಗಟ್ಟಿಯಾಗಿ ತಿಳಿದುಕೋ, ಹೊಯ್ದಾಟ ಇರಬಾರದು. ಇದೆಷ್ಟು ಚೆನ್ನಾಗಿದೆ, ಎಷ್ಟು ಮಸ್ತ್. ಆ ಬಳಿಕ ಹೇಳ್ತಾನೆ, ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾಃ ಪರಿಮುಚ್ಯಂತಿ ಸರ್ವೇ. ಇಂಥ ಬ್ರಹ್ಮವಸ್ತು ಖಚಿತವಾಗಿ ತಿಳಿದುಕೊಂಡ ಬಳಿಕ, ಶಬ್ದಗಳ ಮೂಲಕ ತಿಳಿದುಕೊಂಡ ಬಳಿಕ ಏನು ಮಾಡೋದು? ಅದನ್ನ ಅನುಭವಿಸೋದು. ಬಸವಣ್ಣನವರು ಬಹಳ ಚಂದ ಹೇಳಿದರು. ಅವರು ಹೇಳ್ತಾರೆ ಅನ್ನೋದಿಲ್ಲ, ಮೃತ್ತಿಕೆ ಘಟ ಅದಲ್ಲ, ಮಣ್ಣು. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲ. ತೊಡಗಿಯನ್ನ ಮಾಡಬೇಕಾದರೆ ಹೊನ್ನ ಮೊದಲ. ಶಿವಪಥವನ್ನ ಅರಿಯಬೇಕಾದರೆ ಗುರುಪಥ ಮೊದಲ. ಕೂಡಲ ಸಂಗಮ ದೇವನ ಅರಿಯಬೇಕಾದರೆ ಶರಣರ ಸಂಘ ಮೊದಲ ಸಂಘ. ಇದು ಅವಶ್ಯ ಮೊಟ್ಟ ಮೊದಲ. ಏನು? ಶರಣರ ಸಂಘದಲ್ಲಿ ಆ ಜ್ಞಾನವನ್ನ ಪಡೆಯೋದು ಮೊಟ್ಟ ಮೊದಲ. ಗುರುಗಳ ಹತ್ತಿರ, ಸಂತ ಶರಣರ ಹತ್ತಿರ ಹೋಗಿ ಪರಮ ಜ್ಞಾನವನ್ನ, ನಾವೇನು ಶಾಬ್ದಿಕವಾದ ಜ್ಞಾನವನ್ನ ಪಡಿತೇವಲ್ಲ, ಇದು ನಮ್ಮ ಮನಸ್ಸಿನಲ್ಲಿ ಸತ್ಯ ವಸ್ತುವಿನ ಖಚಿತತೆಯನ್ನ ಉಂಟು ಮಾಡ್ತದೆ. ಇದು ಮೊದಲ ಕೆಲಸ. ಇದನ್ನು ಅನುಭವಿಸೋದು. ಆ ಬಳಿಕ ಅನುಭವಿಸೋದು ಹೇಗೆ? ಯಾವ ಮನಸ್ಸಿನಲ್ಲಿ ನಾವು ಅನುಭವಿಸಬೇಕಾಗ್ತದೆ, ಆ ಮನಸ್ಸು ಬಹಳ ಸ್ವಚ್ಛ ಇರಬೇಕಾಗ್ತದೆ, ಬಹಳ ಸ್ವಚ್ಛ ಬೇಕಾಗ್ತದೆ. ಅದಕ್ಕೆ ಅವರು ಹೇಳ್ತಾರೆ, ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಃ. ಸತ್ವ ಅಂದ್ರೆ ಮನಸ್ಸು. ಮನಸ್ಸು ಸ್ವಚ್ಛ, ಸುಂದರ, ಶ್ರೀಮಂತ ಆಗಬೇಕಾಗಿತ್ತು ಅಂದ್ರೆ ಸನ್ಯಾಸ ಯೋಗವನ್ನು ಮಾಡಬೇಕು. ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಃ. ಸನ್ಯಾಸ ಯೋಗವನ್ನ ಮಾಡಬೇಕು. ಏನದು ಸನ್ಯಾಸ ಯೋಗ? ಎಷ್ಟು ಚಂದ ಶಬ್ದದ ಸನ್ಯಾಸ ಯೋಗ. ಯೋಗ ಅಂದ್ರೆ ಗೊತ್ತದ ತಮಗೆ. ಸನ್ಯಾಸ ಯೋಗ ಬಹುತರ ಗೊತ್ತಿರ್ಲಿಕ್ಕಿಲ್ಲ. ಯೋಗ ಅಂದ್ರೆ ಅನುಭವಿಸೋದು. ಅನುಭವಿಸೋದು ಯೋಗ. ತನ್ಮಯತೆಯಿಂದ ಅನುಭವಿಸೋದಕ್ಕೆ ಯೋಗ ಅಂತ ಕರೀತಾರೆ. ಬಹಳ ಸುಂದರವಾದ ಶಬ್ದ ಅದು. ವಸ್ತುಗಳ ಮಧ್ಯ ಯೋಗ ಆಯಿತು ಅಂದ್ರೆ ತನ್ಮಯತ ಅದರಲ್ಲಿ.
ವಿಚಾರಗಳ ಮಧ್ಯ ಯೋಗ ಆಯಿತು ಅಂದ್ರೆ ತನ್ಮಯತ, ಅದು ಯೋಗ. ಹಾಗ ಇಲ್ಲೊಂದು ಸನ್ಯಾಸ ಯೋಗ, ಇದನ್ನ ಪಡೆಯೋ ಸಾಧನೆ ಮಾಡೋದದ. ಏನು ಸನ್ಯಾಸ ಯೋಗ ಅಂದ್ರೆ, ಸನ್ಯಾಸ ಎಷ್ಟು ಸರಳ ಶಬ್ದದ, ಸುಮ್ಮನೆ ಹಿಂಗ ತೆಗದಿ ಕಡೆ ಇಡೋದಕ್ಕೆ ಸನ್ಯಾಸ ಅಂತಾರೆ. ಇದನ್ನ ಇಲ್ಲೊಂದದ, ಒಂದು ವಸ್ತು ಅದ, ಇದನ್ನ ಹಿಂಗ ತೆಗೆದಿಡೋದು, ಅದು ಸನ್ಯಾಸ. ತಲೆಯಾಗ ಏನೇನು ತುಂಬಿಕೊಂಡೇವಿ ಸ್ವಲ್ಪ ಹಿಂಗ ತೆಗೆದ ಬಾಜು ಇಡೋದಕ್ಕೆ ಸನ್ಯಾಸ. ಎಷ್ಟು ಚಂದಿಲ್ಲ, ಸುಮ್ಮನೆ ಈಗ ತೆಗೆದಿಡೋದು. ತಲೆಯೊಳಗೆ ಏನೇನದ ಅದನ್ನ ಯಾವುದಿರೋದರಿಂದ ಮನಸ್ಸು ವಿಕಾರಗೊಳ್ಳುತ್ತದೆ, ಮನಸ್ಸು ಅದು ಸಂದಿಗ್ಧತೆಗೆ ಒಳಪಡುತ್ತದೆ, ಮನಸ್ಸು ಹರಿದಾಡುತ್ತದೆ. ಇಂಥ ವಸ್ತುವನ್ನ ತಲೆಯಿಂದ ಹೀಗೆ ತೆಗೆದಿಡೋದಕ್ಕೆ ಸನ್ಯಾಸ. ಯಾವುದು ದುಃಖಕ್ಕೆ ಕಾರಣವಾಗಿದೆ, ಯಾವುದು ಬಂಧನಿಗೆ ಕಾರಣವಾಗಿದೆ, ಅಂಥ ವಸ್ತುವನ್ನ ವಿಚಾರವನ್ನ ಮನಸ್ಸಿನಿಂದ ಹೀಗೆ ಸರಿಸಿಬಿಡೋದಕ್ಕೆ ಸನ್ಯಾಸ. ಎಷ್ಟು ಸುಲಭ, ಬಿಡೋದಲ್ಲ, ತಲೆಯಾಗಿನ್ ತೆಗೆದಿಡೋದಷ್ಟು. ಜಗತ್ತಿನಲ್ಲಿ ಬಿಡೋದೇನದೆ? ಯಾಕೆ? ಎಲ್ಲವೂ ಯಾವುದೂ ನಮ್ಮದೇ ಅಲ್ಲಾದ ಬಳಿಕ ಬಿಡೋದೇನಿರ್ತದೆ? ಏನನ್ನ ಬಿಡೋದು? ಹೇಗೆ? ಮನಿ ಅದ, ಮನೆಯನ್ನೇನು ಬಿಡೋದು? ಅದು ಹೊರಗೆ ಅದ, ಏನು ಒಳಗೆ ಸೇರಿದೇನು? ಅದು ಹೊರಗದ. ಹೊರಗಿಂದ ಹೊರಗೆ, ಒಳಗೆ ಇಲ್ಲದೆ ಇರೋದೇ ಸನ್ಯಾಸ ಅಷ್ಟೆ. ಆಗ ಸರಳ ಸರಳ ಸುಂದರ ಸನ್ಯಾಸ ಯೋಗ. ತಲೆಯೊಳಗೆ ಬಹಳ ಏನು ಹಾಕ್ಕೊಂಡೇವಲ್ಲ, ಅದು ಒಂದು ಹೊರಟಿತ್ತು ಪ್ರಾಣಿ, ಡಾಂಕಿ ಹಿಂಗ್ ಹೋಗ್ತಿತ್ತು. ಅದರ ಮೇಲೆ ಹಾಕಿದ್ದ ಒಬ್ಬ ವ್ಯಾಪಾರಿ, ಅದರ ಮೇಲೆ ಸಾಮಾನ ಹಾಕಿದ್ದ. ಬಹಳ ಒಳ್ಳೆ ಬೆಲೆಯುಳ್ಳಂಥ ಸಾಮಾನನ್ನ ಅದರ ಮೇಲೆ ಹೇರಿದ್ದ. ಹಿಂದಕ್ಕಿನ ಕಾಲ, ಅವಾಗ ವಾಹನ ಅದೇ. ಆತ ಹೊಡ್ಕೊಂಡು ಬರ್ತಿದ್ದ. ಇದು ಹೊತ್ತುಕೊಂಡಿತ್ತು, ಭಾರಾಗಿತ್ತು. ಅದರ ಹಿಂದೆ ಮಾಲೀಕ ಬರ್ತಿದ್ದ. ಇದು ಸುಮ್ಮನೆ ಶಾಂತವಾಗಿ ಹೊರಟಿತ್ತು. ಅದಕ್ಕೇನು ಲಗಾಮ ಹಾಕುವುದಿಲ್ಲ, ಅದು ವೈಶಿಷ್ಟ್ಯ. ಕುದುರೆಗೆ ಲಗಾಮ ಹಾಕಿದರು, ಇದಕ್ಕೆ ಲಗಾಮ ಹಾಕಲಿಲ್ಲ. ಯಾಕೆ? ಕುದುರೆ ಸೋತು, ಅದರ ವರ್ಣ ಮಾಡಿದ ಕೂಡಲೇ ಸೋತು ಬಿಡ್ತು. ಇದು ವರ್ಣ ಮಾಡಲಿಕ್ಕೆ ಆಗಲಾರ್ದಂಥದ್ದ ಇತ್ತು. ಅದಕ್ಕೆ ಸೋಲೋ ಪ್ರಶ್ನೆನೇ ಇಲ್ಲ. ಅದು ಅಂತೂ ನಾನೇ ಆಗಿರಬೇಕು, ಇವನ ಸೇವಕಲ್ಲ. ಹಾಕದಾಗ ಒಯ್ಯೋದದ, ಇಳಿಸಿದಾಗ ಆರಾಮಿರೋದದ. ಇವಂದು ಒಂದಿಷ್ಟು ಹುಲ್ಲು ಬೇಡ. ಅದು ಸೇವಾ ಮಾಡಿಸಿಕೊಳ್ಳುತ್ತಿತ್ತು, ಯಾವುದು? ಕುದುರೆ. ಆದ್ದರಿಂದ ಇವ ಅದರ ಮಾಲೀಕನಾದ. ಇದು ಕುದುರೆ ಹಿಂಗು ಹೊತ್ತು ಮುಂದೆ ಹೋಯಿತು. ಅಲ್ಲಿ ಹೋಗಿ ಅದರ ಹಿಂದೆ ಇವ ಬರ್ತಿದ್ದ. ಅಲ್ಲಿ ಬಂದು ಇವ ಇಳಿಸಿಕೊಂಡ. ಅವಾಗ ಡಾಂಕಿ ಇತ್ತಲ್ಲ, ಹೊರಡ್ತು. ಎದಕ್ಕೆ? ಮೇಯಾಕ. ಅವಾಗ ಕುದುರೆ ಭೇಟಿ ಆತು. ಅಲ್ಲೋ, ಅಷ್ಟೆಲ್ಲ ಹೊತ್ತುಕೊಂಡು ಬಂದೀಯ, ಆತ ನಿನಗೇನೂ ಹಾಕುವುದಿಲ್ಲಲ್ಲ ಅಂತ. ಅವಾಗ ಅದು ಅಂತು, ಅವ ಹಾಕಿದ್ರೆ ನಾ ನಿನ್ನಂಗಾಗಬೇಕಾಗ್ತದೆ. ಮುಂದೆ ನನ್ನ ಹತ್ತಾನ, ಎಲ್ಲಾ ಬಂಧನಕ್ಕೆ ಒಳಪಡಿಸ್ತಾನ. ನಾನು ಬಂಧನಕ್ಕೆ ಬೇಡ ಅಂತ ಅವಂದು ಏನೂ ಬೇಡ. ಕೆಲಸ ಮಾಡೋದದ, ನಮ್ಮಷ್ಟಕ್ಕೆ ನಾವು ಹೋಗೋದದ, ಮಜಾದಾಗದೀನಿ ಅಂತ. ಮತ್ತೇನು ಹೊತ್ತು ತಂದೆಲ್ಲ, ನಾನು ತಂದೆ ಇಳಿಸಿಬಿಟ್ಟೆ, ನಾನೀಗ ಆರಾಮಿರ್ತೇನೆ. ಮುಂಜಾನೆ ತಕ ಅವ ಬರ್ತಾನ ಮನುಷ್ಯ.
ನಾನು ಹೊರಗೆ ಹೊತ್ತವ ಇಳಿಸ್ತೇನೆ, ಅವಾಗ ಮಾತ್ರ ಇಳಿಸಾಕ ಆಗೋದಿಲ್ಲದ. ಒಳಗ್ ಖಾಯಂ ಹೊತ್ತವನೇ ಮನುಷ್ಯ, ಯಾವಾಗರೇ ಹೊತ್ತವನೇ ನಾನು. ಆದ್ದರಿಂದ ನನ್ನ ಯೋಗ್ಯತೆ ನಿನಗೂ ಬರೋದಿಲ್ಲ, ಅವಗೂ ಬರೋದಿಲ್ಲ, ಮಾಲೀಕ. ಇದು ಸನ್ಯಾಸ ಯೋಗ. ಮಾಡಂಗ್ ಮಾಡೋದು, ಹೊರಂಗ್ ಬರೋದು, ಆದರೆ ತಲೆಯಾಗ ಖಾಲೆ ಇರೋದೇ ಸನ್ಯಾಸ. ಇದು ಸರಳಿಲ್ಲ, ಮಸ್ತ್ ಇರಬೇಕು. ಕೃಷ್ಣಗ 16,000 ಹೆಂಡಂದಿರು, ಏನು ಮಸ್ತ್ ಬರದಾರ. ಎಲ್ಲಾದರೂ ಸಾಧ್ಯವೇ? 60,000 ಮಕ್ಕಳು ಇಲ್ಲ, 60,000 ಮಕ್ಕಳು. ಸುಮ್ಮನೆ ಕೇಳುವಂಗದ. ವ್ಯಾಸ ಇದನ್ನೆಲ್ಲ ಬರೆದ ಹೇಳ್ದ, ಕೃಷ್ಣ ನಿರ್ಲಿಪ್ತ, ಮಕ್ಕಳೂ ಇಲ್ಲ, ಹೆಂಡ್ರೂ ಇಲ್ಲ, ಯಾರೂ ಇಲ್ಲ, ಹಂಗ ಇದ್ದಂತ. ಇದು ಸನ್ಯಾಸ ಯೋಗ. ಮತ್ತು ಮಾಡಿಕೊಂಡ ಬಳಿಕ ಹಿಂಗಲ್ಲ. 16,000 ಮಾಡಿಕೊಂಡ್ರೆ ಗತಿ ಏನಾದೀತು? 60,000 ಆದ ಬಳಿಕ ಅವರು ಬಿಡಬೇಕಲ್ಲ. ಅಲ್ಲಿ ಹೇಳೋದೇನು ಅಂದ್ರೆ, ಮನಿ ಕಟ್ಟಬೇಕು, ಆದರೆ ಮನಿ ಹೊರಗಿರಬೇಕು. ಸಂಪತ್ತ ಗಳಿಸಬೇಕು, ಸಂಪತ್ತ ಹೊರಗಿರಬೇಕು. ಹೊಲಗಳು 100 ಎಕರೆ ಇರಬೇಕು, 1 ಇಂಚ್ ಒಳಗಿರಬಾರದು. ಇದು ಸನ್ಯಾಸ ಯೋಗ. ಈಗ ನೀವು ಕೂತಿರಲ್ಲ, ಮನಿಯಲ್ಲದ? ಮನಿಯಲ್ಲದ? ಇಲ್ಲ. ಸಂಪತ್ತು ಎಲ್ಲದ? ಏನೂ ಇಲ್ಲ. ಹೊಲನೂ ಇಲ್ಲ, ಕುರ್ಚಿಲ್ಲ, ಅಧಿಕಾರ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲದಂಗೆ ಏನು ಕೂತಿರಲ್ಲ, ಇದು ಸನ್ಯಾಸ ಯೋಗ. ಇದು ಸನ್ಯಾಸ. ಇದಕ್ಕೇನೆ ಯಾರ ದೀಕ್ಷಾ ಕೊಡಬೇಕಂತಲ್ಲ, ನಾವೇ ಮಾಡಿಕೊಳ್ಳೋದೇ ಇದು ಸನ್ಯಾಸ. ಎಷ್ಟು ಚಂದಿಲ್ಲ ಇದು? ಇದೊಂದು ಯೋಗ. ಇಷ್ಟಾದರೆ ಸಾಕು, ಪರಮ ಜ್ಞಾನ ಉಂಟಾಗ್ತದೆ ಅಂದ ಋಷಿ. ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಹ. ಇಂಥ ಸನ್ಯಾಸ ಯೋಗ ಬಂತು ಅಂದರೆ ಮನಸ್ಸು ಅತ್ಯಂತ ನಿರ್ಮಲ ಆಗಿ ಬಿಡುತ್ತದೆ. ಅಂಥ ನಿರ್ಮಲವಾದ ಮನಸ್ಸಿನಲ್ಲಿ ತೇ ಬ್ರಹ್ಮಲೋಕೇಶು. ಆ ಬಳಿಕ ಆ ಜನ ಅಂಥದನ್ನು ಅನುಭವಿಸ್ತಾರೆ. ಅದು ಅದ್ಭುತವಾದಂಥ ಅನುಭೂತಿಯನ್ನ ಪಡೀತಾರೆ. ಆ ಎತ್ತರವನ್ನು ಗಳಿಸ್ತಾರೆ. ಯಾವ ಎತ್ತರಕ್ಕೆ ಹೋದರೆ ದಿವ್ಯ ದರ್ಶನ ಉಂಟಾಗಬೇಕೋ, ಅಮೃತತ್ವದ ಭಾನ ಬರಬೇಕೋ, ಅಂಥ ಎತ್ತರವನ್ನ ಮನಸ್ಸ ಮುಟ್ಟುತ್ತದೆ. ಯಾಕೆ? ಮನಸ್ಸು ಸ್ವಚ್ಛ ಆಗ್ಯದ. ಸನ್ಯಾಸ ಯೋಗ ಅಷ್ಟೆ. ಸನ್ಯಾಸ ಯೋಗ ಎಷ್ಟು ಚಂದದ ಸನ್ಯಾಸ ಯೋಗ. ಕಲಿಬೇಕು. ಎದರಿಂದ? ಕಥೆಯೊಳಗೆ ನೋಡಿರಲ್ಲ, ಕಥೆ ಅದು. ಒಂದು ಪ್ರಾಣಿ ಎಷ್ಟು ಅದ್ಭುತ ಕೆಲಸ ಮಾಡ್ತದೆ. ಒಂದು ಸಲ ಒಂದು ದೊಡ್ಡ ಮನೆತನ ಇತ್ತು. ಅವರು ನೌಕರದಾರರು, ದೊಡ್ಡ ಆಫೀಸರ್. ಇಲ್ಲೊಂದು ದೊಡ್ಡ ಮನೆಯನ್ನ ಬಾಡಿಗೆ ತಗೊಂಡಿದ್ರು. 2 ಪ್ರಾಣಿಗಳು. ಅವರು ಏನಂತೀರಲ್ಲ ನೀವು, ಬಹಳ ಪ್ರೀತಿಯ ಪ್ರಾಣಿಗಳು. ಒಂದು ನಾಯಿ ಸಾಕಿದ್ರು ಮತ್ತು ಒಂದು ಗಿಳಿಯನ್ನ ಸಾಕಿದ್ರು. ಗಿಳಿ ಒಂದು ನಾಯಿ. ಅದು ಪ್ಯಾರಾಕೀಟ್ ಗಿಳಿ, ಬಹಳ ಸುಂದರವಾದ ಗಿಳಿ. ಅದನ್ನು ಬಂಧಿಸ್ತಾಗಿ ಇಡೋದಿಲ್ಲ. ಅದು ಸುಮ್ಮನೆ ಮನೆಯಾಗ ಇಟ್ಟರೆ ಮನ್ಯಾಗ ಇರ್ತದೆ, ಹೊರಗೆ ಹೋಗುವುದಿಲ್ಲ. ಅದಂಥದ್ದು ಒಂದು ಗಿಳಿ. 2 ಬಹಳ ಪ್ರಿಯ ಆ ಆಫೀಸರ್ರಿಗೆ, ಅವ್ರ ಮನೆಯವರಿಗೆ, ಅವ್ರ ಮಕ್ಕಳಿಗೆ ಬಹಳ ಪ್ರಿಯ. ಅದು ಅನೇಕ ವರ್ಷಗಳ ಕಾಲ ಅದೇ ಊರೊಳಗಿದ್ರು. 2-3 ವರ್ಷಗಳ ಕಾಲ ಅಲ್ಲಿ ಆ ಪ್ರಾಣಿಗಳನ್ನ ಬಹಳ ಅದನ್ನ ಉಪಚರಿಸ್ತಿದ್ರು. ತೊಳೆಯೋದು, ಮಾಡೋದು, ಅದಕ್ಕೆಲ್ಲ ತಿನ್ನಿಸೋದು, ಉಣಿಸೋದು ಎಲ್ಲ ಮಾಡಿದ್ರು. ಅವಾಗ ವರ್ಗ ಆಯ್ತು ಅವ್ರಿಗೆ. ವರ್ಗ ಆದ ಬಳಿಕ ಯೂತರ್ನೆಲ್ಲಿ ತಗೊಂಡೋಗ್ತಾರ? ಅವ್ರಂದ್ರು ಯೂತರ್ನ ಇಲ್ಲೇ ಬಿಡೋದು.
ನಾವಷ್ಟೇ ಹೋಗಿ ಬಿಡೋದು ಅಂತ ನಿರ್ಣಯ ಮಾಡಿದ್ರು. ಅವ್ರಿಗೇನು ರಗಡ್ ರೊಕ್ಕ, ಅಲ್ಲಿ ಹೋದಾಗ ಅಲ್ಲೊಂದು ತರ ಪೆಟ್ಟು ತಗೊಳ್ಳೋದು, ಅಲ್ಲೊಂದು ಬೇರೆ ಪ್ರಾಣಿ ತಗೊಳ್ಳೋದು. ಅವರು ಹೊರಟು ಹೋದ್ರು. ಈ ಮನಿ ಎದುರಿಗೆ ಕೂತ್ಕೊಂಡು ನಾಯಿ ಅಳಕ್ ಶುರು ಮಾಡ್ತು. ನಮ್ಮ ಮಾಲೀಕರು ಹಾದ್ರು, ಇನ್ಯಾರದಾರ ನಮಗೆ ಅಂತ ಅಳಕ್ ಶುರು ಮಾಡ್ತು. ಅದೇನು ಗಿಳಿ ಇತ್ತಲ್ಲ ಮ್ಯಾಲ, ಮನಿ ಮ್ಯಾಲ ಹೋಗಿ ಕೂತ್ಕೊಂಡು ಅದು ಮಾತಾಡಕ್ ಶುರು ಮಾಡ್ತು. ಯಾಕೆ ಅಳ್ತೀಯೋ ಅಂತ. ಮನುಷ್ಯ ಹಂಗ ಬೇಕಾಗೋ ತಕ ಹಚ್ಚಿಗೋತಾನ, ಮುಂದೆ ಚೆಲ್ಲಿ ಹೋಗ್ತಾನ. ನಾನಿದು ಮೊದಲೇ ಗೊತ್ತಿತ್ತು, ಅದಕ್ಕೆ ಈಗ ಆರಾಮದೀನಿ. ಅವಾಗೂ ಹಚ್ಚಿಕೊಂಡಿಲ್ಲ, ಇವಾಗೂ ಹಚ್ಚಿಕೊಂಡಿಲ್ಲ. ನೀನು ಮಾತ್ರ ಅವನ ನಂಬಿ ಕೆಟ್ಟು ಬಿಟ್ಟಿಯೋ. ನಾವು ಸ್ವತಂತ್ರ ಇರಬೇಕು ಯಾವಾಗಲೂ. ವಿ ಮಸ್ಟ್ ಬಿ ಫ್ರೀ ಮೆಂಟಲಿ. ಯಾವಾಗಲೂ ಸ್ವತಂತ್ರ ಇರಬೇಕು. ಮನಸ್ಸ ಸನ್ಯಾಸ. ಒಳಗೆ ಹಾಗಿರೋದು, ಹೊರಗೆ ಎಲ್ಲ ನಮ್ಮದೇ ಅಂತನ್ನೋದು. ಈ ಮನೆ ನಮ್ಮದು, ಈ ಹೊಲ ನಮ್ಮದು, ಈ ಸಂಪತ್ತು ನಮ್ಮದು, ಇವರೆಲ್ಲ ನಮ್ಮವರು. ಆದರೆ ನಿದ್ರೆಯೊಳಗೆ ಹೋದ ಬಳಿಕ ಯಾರೂ ನಮ್ಮವರಲ್ಲ, ಏನೇನೂ ಅಲ್ಲ, ಎಲ್ಲ ಮುಗಿದು ಹೋಯ್ತು. ಎಲ್ಲಿ ತಕ? ಎಚ್ಚರಿರೋ ತಕ. ಹಾಗೆ ಮನಸ್ಸಿನಲ್ಲಿ ಜ್ಞಾನ ಮೂಡುವವರೆಗೆ, ಯೋಗ ಅಳವಡುವವರೆಗೆ ಎಲ್ಲ. ಯಾವಾಗ ಯೋಗ ಅಳವಟ್ಟಿತೋ ಮನಸ್ಸು ಸ್ವಚ್ಛ, ಸುಂದರ, ಖಾಲೆ. ಆದರೆ ಆನಂದ ತುಂಬಿದ್ದು. ಗಿಳಿ ಹೇಳ್ತು, ನೋಡು ನಾನು ನಿನ್ನ ಕೂಡನೇ ಬಂದೆ, ನಾನು ಎಷ್ಟು ಮಜಾ ಅದೀನಿ. ನಾನೀಗ ಹಾರಿ ಹೋಗ್ತೇನೆ, ನಿನಗೆ ಕೊನೆ ನಮಸ್ಕಾರ ಹೇಳಿ ಹಾರಿ ಹೋಗ್ತೇನೆ. ನಿನ್ನಗೂಡನೂ ಅಷ್ಟೇ ಮಜಾ ಇಲ್ಲ. ಸನ್ಯಾಸ ಯೋಗ ಮತ್ತಿದು ಜೀವನ. ಇನ್ನೇನು ಮಾಡ್ಲಿಕ್ಕಾಗ್ತದ? ಅಷ್ಟೇ. ಅವರು ಕೂಡಿದರು, ಆಗಲಿ ಹೋದರು, ಉಣಿಸಿದ್ರು, ತಿನ್ನಿಸಿದ್ರು, ಅದೇ ಖರೆ ಅಂತ ನಾವು ತಿಳ್ಕೊಂಡು ಹಿಂಗಾದೇವಿ. ಅದು ಯಾವುದೂ ಖರೆ ಅಲ್ಲ. ಅದು ಇರೋ ತಕ ಉಣಿಸ್ತಾರೆ, ವಾದ ಬಳಿಕ ಬಿಟ್ಟು ಹೋಗ್ತಾರೆ. ಜಗತ್ತ ಇದು. ಇಲ್ಲೇನು ಬಹಳ ಕಷ್ಟಪಟ್ಟು ಒಂದು ದೇಶವನ್ನು ಕಟ್ಟಿರ್ತಾರೆ. ಆ ಬಳಿಕ ಅವ್ರನ್ನ ಮನೆಗೆ ಕಳಿಸ್ತಾರೆ. ಕಳಿಸೋದಲ್ಲೇ ಎಷ್ಟು ಮಜಾ ಇರ್ತದೆ. ಅವ್ರನ್ನ ಇಳಿಸೇ ಬಿಡ್ತಾರೆ. ಸ್ಟಾಲಿನ್ ಅಂತಿದ್ರು, ಏನು ರಷ್ಯಾ ದೇಶ ಬಲಿಷ್ಠಗೊಳಿಸಿದ್ರು ಅವ್ರ ಮೂರ್ತಿಗಳು ಎಲ್ಲಾ ಕಡೆ. ಆ ಬಳಿಕ ಒಂದು ದಿನ ಬಂತು, ಎಲ್ಲಾ ಮೂರ್ತಿಗಳನ್ನ ಇಳಿಸಿದ್ರು. ಇಲ್ಲೇನು ಇಳಿಸ್ತಾರೆ, ಕೂಡಿಸ್ತಾರೆ, ಕೂಡಿಸಿದವರೇ ಇಳಿಸ್ತಾರೆ. ಇದು ನಡೆಯೋದ ಜಗತ್ತೆಲ್ಲ ಅಷ್ಟೇ. ಇದು ಕಾಲದಲ್ಲಿ ಈ ಘಟನೆಗಳೆಲ್ಲ ಹೀಗೇ ನಡೀತಾ ಹೋಗುವಂಥ ಜಗತ್ತ ಇದು. ಇಂಥಲ್ಲಿ ಹೇಗಿರಬೇಕು ಅಂದ್ರೆ, ಸನ್ಯಾಸ ಯೋಗಾದ್ ಯತಯಃ ಶುದ್ಧ ಸತ್ವಾಹ. ಒಳಗೆ ಸನ್ಯಾಸಿಯಾಗಿರಬೇಕು, ಹೊರಗೆ ಕರ್ಮಶೀಲನಾಗಿರಬೇಕು. ಇದು ಯೋಗ. ಎಂಥ ಯೋಗದಿಂದ ಯತಯಃ ಶುದ್ಧ ಸತ್ವಾಹ, ಅತ್ಯಂತ ಮನಸ್ಸು ಶುದ್ಧವಾಗ್ತದೆ. ಅವಾಗ ಅಮೃತತ್ವದ ಅನುಭವ ಶುರುವಾಗ್ತದೆ. ಅಮೃತತ್ವ ಅಂದ್ರೆ ನಾನು ಶಾಶ್ವತ. ನಾನು ಅನ್ನುವ ವಸ್ತು ಅದಲ್ಲ, ಅದು ಶಾಶ್ವತ, ಅದು ಅಮೃತತ್ವ. ಇಂಥ ಅಮೃತತ್ವವನ್ನ ಅನುಭವಿಸ್ತಾನತೆ. ಬ್ರಹ್ಮ ಲೋಕೇಶು ಪರಾಂತಕಾಲೇ ಪರಾಮೃತಾಹ ಪರಿಮುಚ್ಚಂತಿ ಸರ್ವೇ. ಇಂಥ ಯೋಗವನ್ನ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿ ಮುಕ್ತನಾಗೇ ಬಿಡ್ತಾನ. ಅಷ್ಟು ಆತನ ಮನಸ್ಸು ಹಗರ ಆಗ್ತದೆ. ಇಂಥ ಹಗರಾದ ಮನಸ್ಸಿನಿಂದ ಬಾಳಿ ಬದುಕೋದಕ್ಕಾಗಿ ಬ್ರಹ್ಮವಿದ್ಯೆ, ಇದು ಬ್ರಹ್ಮವಿದ್ಯೆಯ ಪರಿಣಾಮ, ಇದು ಪ್ರಯೋಜನ. ಇಂಥ ಬ್ರಹ್ಮವಿದ್ಯೆಯನ್ನ ನಾನು ಈಗ ಉಪದೇಶ ಮಾಡ್ತೇನೆ. ಅದನ್ನ ಅನುಭವಸ್ಥಗೊಳಿಸಬೇಕಾಗ್ತದಲ್ಲ, ಅದಕ್ಕಾಗಿ ಒಂದು ವಿಧಾನವನ್ನ
ನಿಧಾನವಾಗಿ ಹೇಳ್ತೇನೆ, ಅದನ್ನ ಮಾಡಬೇಕು ನೋಡು ಅಂತ ಗುರು ಉಪದೇಶ ಮಾಡಿದ. ಅದನ್ನ ನಾಳೆ ಹೇಳ್ತಾನೆ.